Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಈಗ ಪ್ರತಿಭಟನೆ ವಿಚಾರವಾಗಿ ಕಾಂಗ್ರೆಸ್ ನೋಡಿ, ನಾವು 36,000 ಕೋಟಿ ನಮಗೆ ನಷ್ಟ ಆಗಿದೆ ಅಂಥೇಳಿ ಒಂದು ಅಂದಾಜು ಮಾಡಿದ್ದಾರೆ ನಮ್ಮ ಸಮಿತಿಯವರು. ನಾವು ಕೇಳುವಾಗ ಕೇಂದ್ರ ಸರ್ಕಾರಕ್ಕೆ 18,000 ಕೋಟಿ 36,000 ಕೇಳಿಲ್ಲ. ನಾವು 18,000 ಕೋಟಿ ಕೇಳಿದ್ದೇವೆ. 18,000 ಕೋಟಿಯಲ್ಲಿ ಈಗ ಇಷ್ಟು ದಿವಸ ಆದಮೇಲೆ ನಾವು ಒದ್ದಾಡಿ ಗೋಗರೆದು ಅವರಿಗೆ ಪತ್ರಗಳ ಬರೆದು ಮಂತ್ರಿಗಳು ಹೋಗಿ ರಿಕ್ವೆಸ್ಟ್ ಮಾಡಿ, ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಹೋಗಿ ರಿಕ್ವೆಸ್ಟ್ ಮಾಡಿ, ಆಮೇಲೆ ನಾವು ಡೆಲ್ಲಿಯಲ್ಲಿ ಹೋಗಿ ಪ್ರತಿಭಟನೆ ಮಾಡಿ, ಆನಂತರ ಸುಪ್ರೀಂ ಕೋರ್ಟ್ಗೆ ಮೊದಲನೇ ಬಾರಿ ಕೇಂದ್ರದ ವಿರುದ್ಧ ಒಂದು ರಾಜ್ಯ ಸರ್ಕಾರ ಹೋಗಿರುವಂಥದ್ದು. ಇಷ್ಟೆಲ್ಲ ಆಗಿದ ಮೇಲೆ ನಮಗೆ 3,400 ಕೋಟಿ ಕೊಟ್ಟಿದ್ದಾರೆ. ಅದರಲ್ಲಿ ನಮಗೇನು ಹೇಳ್ತಾರಲ್ಲ, ಭಾಳ ಕಡಿಮೆ ಹಣ ಆಗ್ತದೆ. 18,000ಕ್ಕೆ ನಮಗೆ 3,480 ಕೋಟಿ ಏನೋ ಕೊಟ್ಟಿದ್ದಾರೆ ಅಂದರೆ ಭಾಳ ಕಡಿಮೆ ಆಗ್ತದೆ. ಅಂದರೆ ನಾವು ಕೂಡ ನಮ್ಮ ಭಾಗದ ಜವಾಬ್ದಾರಿಯನ್ನು ರಾಜ್ಯ ಸರ್ಕಾರ ಮಾಡುತ್ತೆ. ಈಗಾಗಲೇ ಮಾಡಿದ್ದೀವಿ. ಇಷ್ಟುವರೆಗೂ 3 ತಿಂಗಳು ನಾವೇ ಹಣ ಖರ್ಚು ಮಾಡಿದ್ದೀವಿ. ರಾಜ್ಯ ಸರ್ಕಾರನೇ ರೈತರಿಗೆ 2,000 ಕೋಟಿ 2,000 ರೂಪಾಯಿ ಕೊಡ್ತಕ್ಕಂಥದ್ದು, ಆಮೇಲೆ ಕುಡಿಯೋ ನೀರಿಗೆ, ಮೇವು ಬ್ಯಾಂಕ್ ಮಾಡುವಂಥದ್ದು, ಇದೆಲ್ಲ ನಾವು ಅವರಿಗೆ ಮನವಿಯನ್ನು ಇಡುವಾಗಲೇ ಕೇಳಿದ್ದೇವೆ. ಇಷ್ಟು ಮೇವು ಬ್ಯಾಂಕ್ ಮಾಡಬೇಕು, ಇಷ್ಟು ಕಡೆ ಕುಡಿಯೋ ನೀರಿಗೆ ತೊಂದರೆ ಇದೆ, ಇಷ್ಟು ಕಡೆ ಕಾಮಗಾರಿ ಕೆಲಸ ಕೊಡಬೇಕು ಅವರಿಗೆಲ್ಲ, ಜನಗಳಿಗೆ ಗುಳೆ ಹೋಗದಾಗೆ, ಇದೆಲ್ಲ ಡೀಟೇಲಾಗಿ ಕೊಟ್ಟಿದ್ದೀವಿ ಏನು ನಮ್ಮ ಮನವಿಯನ್ನು. ಅದಕ್ಕೆ ಅವರು ಸರಿಯಾಗಿ ಸ್ಪಂದಿಸಿಲ್ಲ. ಈಗ ಅವರು ಇಷ್ಟು ದಿವಸ ಆದಮೇಲೆ ಒಂದಿಷ್ಟು ಹಣ ಕೊಟ್ಟಿದ್ದಾರೆ. ಅದು ಈಗ ಬಹುಶಃ ಯಾವಾಗ ಬರುತ್ತೆ ಗೊತ್ತಿಲ್ಲ. ಇನ್ನು ಅವ್ರು ಹೇಳಿಕೆಗಳು ಕೊಟ್ಟಿದ್ದಾರೆ, ಹೇಳಿದ್ದೇವೆ ಕೊಡ್ತೇವೆ ಅಂತ ಬರುತ್ತೆ. ಅದು ಹಾಗೇನೆ ಈಗ ಬಿಡುಗಡೆ ಆಗಿರೋಂಥ ಹಣ ಏನು ಟ್ರಾನ್ಸ್ಫರ್ ಆಗೋ ವಿಚಾರದಲ್ಲಿ ಕೂಡ ಆರೋಗ್ಯಕ್ಕೂ ಸ್ವಲ್ಪ ಸಂಶಯ ವ್ಯಕ್ತಪಡಿಸಿರೋದು. ಅಂದರೆ ಇದರಲ್ಲೂ ಕೂಡ ಕೈ ಚಳಕ ತೋರಿಸ್ತಾರೆ ಕಾಂಗ್ರೆಸ್ನವರು. ಸೊ ಹೀಗಾಗಿ ಅವರು ನಮಗೆ ಕಳಿಸ್ಬೇಕು. ಅವರು ಮಾಮೂಲಿ ಯಾವ ಥರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಹಣ ಕೊಡುತ್ತೆ ಆ ರೀತಿ ಆ ಚಾನಲ್ನಲ್ಲೇ ಕೊಡ್ತಾರೆ. ಅದಕ್ಕೇನು ಸ್ಪೆಷಲ್ ಚಾನಲ್ ಏನು ಬೇಕಾಗಿಲ್ಲ. ಆದರೆ ಅದನ್ನು ಶೀಘ್ರವಾಗಿ ಬಿಡುಗಡೆ ಮಾಡಬೇಕು. ನಮ್ಮ ಅಕೌಂಟಿಗೆ, ಕೇಂದ್ರದ ರಾಜ್ಯದ ಟ್ರೆಜರಿಗೆ ಅದು ಬರಬೇಕು. ಬಂದ ಮೇಲೆ ಅದನ್ನು ಯಾವ್ಯಾವುದಕ್ಕೆ ಖರ್ಚು ಮಾಡಬೇಕು ಅಂತೇಳಿ ಈ ಬರ ವಿಚಾರದಲ್ಲೇ ಕೊಟ್ಟಿರೋದ್ರಿಂದ ಅದಕ್ಕೆ ಖರ್ಚು ಮಾಡೋದಕ್ಕೆ ಮಾಡ್ತೇವೆ. ಸರ್, ಇವತ್ತಿಂದ 2ನೇ ಹಂತದ ಚುನಾವಣೆಗೆ ಪ್ರಚಾರ ಶುರು ಮಾಡಿರುವಂಥದ್ದು ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ. ಹೌದು, ಈಗಾಗಲೇ ನಮ್ಮ ಎಲ್ಲ ಸಚಿವರುಗಳನ್ನೆಲ್ಲ ಆ ಭಾಗಕ್ಕೆ ಚುನಾವಣೆ ಪ್ರಚಾರಕ್ಕೆ ಹೋಗಿ ಅಂಥೇಳಿ ತಿಳಿಸಿದ್ದಾರೆ. ಈಗ ನನಗೂ ಕೂಡ ದಾವಣಗೆರೆ ಇನ್ಚಾರ್ಜ್ ಮಾಡಿದ್ದಾರೆ. ಇನ್ಚಾರ್ಜ್ ಅಂದರೆ ಅಲ್ಲಿ ಹೋಗಬೇಕು ಅಂತ. ನಮಗೆ ವಿಶ್ವಾಸ ಇದೆ ಆ ಭಾಗದಲ್ಲಿ ಕೂಡ ಹೆಚ್ಚು ಸೀಟ್ಗಳು ಬರುತ್ತೆ ಅಂತ. ಅದಕ್ಕೆ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತೇವೆ. ಕೇಂದ್ರ ಸರ್ಕಾರ ಏನೆಲ್ಲ ರಾಜ್ಯಕ್ಕೆ ಮೋಸ ಮಾಡಿದೆ ಮತ್ತು ನಮಗೇನು ಬರಬೇಕಾದಂಥ ಸವಲತ್ತುಗಳು ಬರಲಿ. ಬರೀ ಇದೊಂದೇ ಬರಗಾಲದ್ದು ಅಷ್ಟೇ ಅಲ್ಲ, ಬೇರೆ ಬೇರೆ ಯೋಜನೆಗಳಲ್ಲೂ ಕೂಡ ಸ್ಥಗಿತ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ತಿಳಿಸ್ತೇವೆ. ಆಮೇಲೆ ಒಟ್ಟಾರೆ ಇಡೀ ದೇಶದಲ್ಲಿ ಕಾನೂನುಗಳು ಏನು ಕಾನ್ಸ್ಟಿಟ್ಯೂಷನ್ ಬದಲಾಯಿಸ್ತೀವಿ ಅನ್ನೋದು, ಅಥವಾ ರಾಜ್ಯ ಮತ್ತು ಕೇಂದ್ರದ ಸಂಬಂಧ ಏನಿದೆ ಒಕ್ಕೂಟದ ವ್ಯವಸ್ಥೆಯಲ್ಲಿ, ಅದನ್ನು ಯಾವ ರೀತಿ ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು, ಇವೆಲ್ಲ ತೊಗೊಂಡೋಗಿ ಜನದ ಮುಂದೆ ಹೇಳ್ತೀವಿ. ಅದು ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತೀವಿ. ನಮ್ಮ ಗ್ಯಾರಂಟಿಗಳು ಕೂಡ ಜನ ಸಮುದಾಯಕ್ಕೆ ತಲುಪಿದ್ದಾವೆ. ಅದರ ಫಲ ಈಗಾಗಲೇ ಅವ್ರಿಗೆ ಸಿಕ್ಕಿದೆ. ಅದನ್ನು ಕೂಡ ನೋಡಿಕೊಂಡು ನಾವು ಅದೆಲ್ಲ ಅನುಕೂಲ ಆಗುತ್ತೆ ನಮಗೆ ಅಂತ ಅನಿಸುತ್ತೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.